ಈ ದಿವಸ ನಾವು ಜಯದೇವ ಹೃದ್ರೋಗ ಸಂಸ್ಥೆ ಮತ್ತು ಜಿಲ್ಲಾ ಪತ್ರಕರ್ತರ ಸಂಘದ ಸಹಯೋಗದಲ್ಲಿ ಒಂದು ಎಲ್ಲಾ ಪತ್ರಕರ್ತರಿಗೂ ಒಂದು ಉಚಿತ ಹೃದ್ರೋಗ ತಪಾಸಣಾ ಶಿಬಿರವನ್ನು ನಾವು ಏರ್ಪಾಡು ಮಾಡಿದ್ವಿ. ಇದನ್ನ ಇದೇ ತರ ಶಿಬಿರನ ಕಳೆದ 4 ವರ್ಷದಿಂದ ನಾವು ಪ್ರತಿ ವರ್ಷ ನಡೆಸ್ಕೊಂಡು ಬರ್ತಾ ಇದ್ದೇವೆ. ಈ ದಿವಸ ನೀವೆಲ್ಲರೂ ಈ ತಪಾಸಣಾ ಶಿಬಿರಕ್ಕೆ ಬಂದಿರೋದು ಬಹಳ ಸಂತೋಷವಾದ ವಿಚಾರ. ಹಲವಾರು ಜನ ಬಹಳ ವರ್ಷದ ಜೊತೆ ಇಂಟ್ರಾಕ್ಟ್ ಮಾಡ್ತಾ ಇದ್ದೀವಿ. ಹಲವಾರು ಪತ್ರಕರ್ತರು ನನಗೆ ಬಹಳ ಕ್ಲೋಸ್ ಫ್ರೆಂಡ್ಸ್ ಆಗಿಬಿಟ್ಟಿದ್ದೀವಿ. ಹಲವಾರು ಪೇಷಂಟ್ಸ್ ಇದ್ದಾರೆ, ಎಲ್ಲರೂ ಒಟ್ಟಿಗೆ ನೋಡಿ ನಮಗೆ ಬಹಳ ಸಂತೋಷ ಆಯಿತು. ಈ ತರ ಶಿಬಿರ ನಡೆಸೋದು ಏನಕ್ಕೆ ಅಂದ್ರೆ, ನಿಮ್ಮೆಲ್ಲರೂ ಗೊತ್ತಿರೋ ಹಾಗೆ ಇತ್ತೀಚಿನ ದಿನಗಳಲ್ಲಿ ಹೃದ್ರೋಗ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ. ನಮ್ಮ ಸಮಾಜದಲ್ಲಿ BP, ಶುಗರ್, ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ಎಲ್ಲವೂ ಜಾಸ್ತಿ ಆಗಿ ಅದರಿಂದ ಹೃದಯಾಘಾತದ ಪ್ರಮಾಣ ನಮ್ಮ ಸಮಾಜದಲ್ಲಿ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ. ಮತ್ತೆ ಸಣ್ಣ ಸಣ್ಣ ವಯಸ್ಸವರನ್ನು ಹೃದಯಾಘಾತ ಕಾಡ್ತಾ ಇದೆ. ಎಲ್ಲ ದಿನ ನೀವು ವರದಿ ಮಾಡ್ತಾ ಇರ್ತೀರಿ. ಸಣ್ಣ ವಯಸ್ಸು 25-30 ವಯಸ್ಸಿನ ಆರೋಗ್ಯವಂತರಾದ ಯುವಕರು ಸಡನ್ ಆಗಿ ಅವರು ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಳ್ಳುವಂತ ಇನ್ಸಿಡೆಂಟ್ ನಾವು ತುಂಬಾ ನೋಡ್ತಾ ಇದ್ದೇವೆ. ಸೊ ಏನಕ್ಕಂದ್ರೆ ನಮ್ಮಲ್ಲಿ ಈಗ ರಿಸ್ಕ್ ಫ್ಯಾಕ್ಟರ್ಸ್ ಎಲ್ಲ ಜಾಸ್ತಿ ಆಗ್ತಾ ಇದೆ. ಶುಗರ್ ಬರೋ ಇನ್ಸಿಡೆಂಟ್ ಜಾಸ್ತಿ ಆಗ್ತಾ ಇದೆ, BP ಜಾಸ್ತಿ ಆಗ್ತದೆ, ಕೊಲೆಸ್ಟ್ರಾಲ್, ಮತ್ತೆ ಎಲ್ಲರೂ ನಾವು ಒತ್ತಡದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಮತ್ತೆ ಈ ಪೊಲ್ಯೂಷನ್ ಏನಂತ ಹೇಳ್ತೀವಿ, ಏರ್ ಪೊಲ್ಯೂಷನ್ ಅಥವಾ ಕಂಟಾಮಿನೇಷನ್ ಆಫ್ ಫುಡ್, ಅಡಲ್ಟ್ರೇಷನ್ ಎಲ್ಲ ಸೇರ್ಕೊಂಡು ನಮ್ಮಲ್ಲಿ ಕಾಯಿಲೆ ಪ್ರಮಾಣ ತುಂಬಾ ಜಾಸ್ತಿ ಆಗ್ತಾ ಇದೆ. ನಾವೆಲ್ಲ ರೆಕಮೆಂಡ್ ಮಾಡೋದು ವರ್ಷಕ್ಕೆ ಒಂದ್ಸಲ ಎಲ್ಲರೂ ಒಂದು ಆರೋಗ್ಯ ತಪಾಸಣೆ ಮಾಡಿಸೋದು. ಶುಗರ್, BP, ಕೊಲೆಸ್ಟ್ರಾಲ್ ತಪಾಸಣೆ ಮಾಡ್ಕೋಬೇಕು. ಪತ್ರಕರ್ತ ಮಿತ್ರರೆಲ್ಲರೂ ಬಹಳ ಬಿಸಿ ಶೆಡ್ಯೂಲ್ ಇರ್ತಾರೆ, ಬಹಳ ಒತ್ತಡದಲ್ಲಿ ಕೆಲಸ ಮಾಡ್ತಾರೆ, ತುಂಬಾ ಎಲ್ಲರೂ ಬ್ಯುಸಿ ಆಗಿರ್ತಾರೆ. ನಾವು ನೋಡಿದಾಗೆ ಅವರು ಬೇರೆಯವರನ್ನ ಕರ್ಕೊಂಡ್ಬಂದು ತಪಾಸಣೆ ಮಾಡಿಸ್ತಾರೆ, ತಾವು ಬಂದು ತೋರಿಸ್ಕೊಳ್ಳೋದು ಬಹಳ ಬಹಳ ಕಡಿಮೆ. ನನಗೆ ಒಂದ್ಸಲ ಒಂದು BP ನೋಡಿ ಸರ್, ಶುಗರ್ ನೋಡಿ ಸರ್ ಅಂತ ಹೇಳೋದು ಬಹಳ ಕಡಿಮೆ. ಸೊ ಈ ತರದಲ್ಲಿ ಅವರು ನೀವೆಲ್ಲರೂ ಇವತ್ತು 100 ಜನ ಬಂದಿದ್ದೀರಿ, ಪ್ರಜೆಗಳನ್ನ ಪಡ್ಕೊಳ್ತಾರೆ ಅನ್ನೋ ವಿಚಾರ ಬಹಳ ಸಂತೋಷವಾಗಿದ್ದು, ನಿಮ್ಮೆಲ್ಲರಿಗೂ ಒಂದು ಸರ್ವಿಸ್, ಸಣ್ಣ ಸರ್ವಿಸ್ ಮಾಡೋದಕ್ಕೆ ನನಗೆ ಬಹಳ ಸಂತೋಷ ಆಗುತ್ತೆ. ಸೊ ಇದೇ ಟ್ರೆಡಿಷನ್ ನಾವು ಪ್ರತಿ ವರ್ಷ ಮುಂದುವರಿಸ್ಕೊಂಡು ಹೋಗೋಣ.